ಹಾಯ್, ಇವತ್ತು ನಾನು ಕ್ರಿಸ್ಟಲ್ ಬೀಡ್ಸಿಂದ ಬ್ರೆಸ್ಲೈಟ್ ಮಾಡೋಣ ಅಂತ ಹೇಳ್ಕೊಂಡು ಕೂತಿದ್ದೀನಿ. ಈಗ ನೋಡಿದ್ರಲ್ಲ, ಅದು ಕ್ರಿಸ್ಟಲ್ ಎಲಾಸ್ಟಿಕ್ ಅಂತ ಹೇಳ್ತಾರೆ. ಹಾಗೆ ಕ್ರಿಸ್ಟಲ್ ಬೀಡ್ಸ್ಗಳು ಸ್ಮೂತ್ ಆಗಿರ್ತವೆ, ಈ ರೀತಿ ಬರ್ತವೆ ನೋಡಿ. ಅದರಿಂದ ಬ್ರೆಸ್ಲೈಟ್ ಮಾಡೋಣ ಅಂತ ನನ್ನ ಮಗಳಿಗೆ ತುಂಬ ದಿನ ಆಗಿತ್ತು ತಂದಿಟ್ಟು. ಅದನ್ನು ಮಾಡೋಣ ಅಂತ ಹೇಳ್ಕೊಂಡು ಒಂದೊಂದಾಗಿ ಪೋಣಿಸ್ತಾ ಇದ್ದೆ. ಅವ್ರದ್ದೇನಾಗ್ಬಿಟ್ಟಿದ್ದೆ, ನಾನು ಆ್ಯಕ್ಚುಲಿ 2 ಪೀಸಸ್ ಮಾಡೋಣ ಅಂತ ಹೇಳ್ಕೊಂಡು ಓಪನ್ ಮಾಡಿದೆ. ಅವಳಿಗೆ ಎಲ್ಲದೂ ಇಷ್ಟ ಆಗಿದೆ ಕಲರ್ಸ್, ಅವಳು ಚೂಸ್ ಮಾಡಿತ್ತು, ನಾನು ಮಾಡೋ ಹಾಗೆ ಆಯಿತು. ಕೊನೆಗೆ ನೋಡಿ ಆಲ್ರೆಡಿ 5 ಬ್ರೆಸ್ಲೈಟನ್ನು ರೆಡಿ ಮಾಡಿದೆ. ಇನ್ನೊಂದು ಬೇಕೇ ಬೇಕು, ಒಂದು ಕೈಗೆ 3 ಇನ್ನೊಂದು ಕೈಗೆ 3 ಆಗಬೇಕಲ್ಲ ಅಂತ ಹೇಳ್ಕೊಂಡು ಹಠ ಹಿಡಿದು ಗ್ರೀನ್ ಕಲರ್ ಏನು ಬ್ರೆಸ್ಲೈಟನ್ನು ಮಾಡಿಕೊಡು ಅಂತ ಕೂತ್ಕೊಂಡ್ಳು. ಈ ರೀತಿಯಾಗಿ ಬೀಡ್ಸನ್ನು ಪೋಣಿಸ್ತಾ ಹೋದೆ. ನಮಗೆ ಯಾವ ಸೈಜ್ ಬೇಕು ಆ ಕ್ರಿಸ್ಟಲಲ್ಲಿ ಎಲಾಸ್ಟಿಕ್ ಮತ್ತು ತೊಗೊಬಿಟ್ಟು ಅಡಿಷ್ನಲ್ಲಾಗಿ ಟೈ ಮಾಡಲಿಕ್ಕೆ ಬಿಟ್ಕೋಬೇಕು. ಹಾಗೆಲ್ಲ ಒಂದೊಂದಾಗಿ ನಮ್ಗೆ ಬೇಕಾದಷ್ಟು ಲೆಂತಿಗೆ ಪೋಣಿಸ್ಕೊಂಡು ಅದು ನೀಟಾಗಿ ಕಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಾರ್ಕೆಟಿಂದ ತುಂಬ ಅಮೌಂಟ್ ಕೊಟ್ಟು ತರೋದು ತಪ್ಪತ್ತೆ. ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ಅಥವಾ ಶಾಪಲ್ಲಿ ಮಾರ್ಕೆಟಲ್ಲಿ ಹೋಲ್ಸೇಲ್ ಶಾಪ್ ಇರುತ್ತೆ, ಅಲ್ಲೂ ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಹಾಗೆ ಎಲ್ಲ ಶಾಪಿಂಗ್ ಆ್ಯಪಲ್ಲೂ ಈಸಿಯಾಗಿ ಈ ಬೀಡ್ಸ್ಗಳು ಸಿಗುತ್ತೆ. ಕೊನೆಯದಾಗಿ ಅಂತೂ 2 ಕೈಗೆ 3 ರೆಡಿ ಮಾಡಿಕೊಂಡು ಹಾಕ್ಕೊಂಡ್ಲು. ತುಂಬ ಖುಷಿಪಟ್ಲು, ಯಾಕಂದರೆ 2 ಕೈಗೆ ಬೇಕು ಅಂತ ಹಠ ಮಾಡಿಕೊಂಡು ಮಾಡಿಸ್ಕೊಂಡಿದ್ಲು. ಇಬ್ಬರು ಬಂದು ಕೂತಾಗ ತನಗೆ ಯಾವ್ದು ಬೇಕು ಅಂತ ಚಾಯ್ಸ್ ಮಾಡ್ತಾ ಕೂತಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಮಾಡಲಿಕ್ಕೆ ರೆಡಿ ಮಾಡಿದ್ದೆ. ಅವಳು ತಿಳ್ಕೊಂಡ್ಲು ನನಗೋಸ್ಕರ ಅಂತ ಹೇಳಿ. ಇಲ್ಲ, ನನಗೆ ಮಾಡಿಕೊಡ್ತೀಯಾ ಅಂತ ಕೇಳಿದ್ಲು. ಹೌದು ಅಂದಾಗ ಖುಷಿಯಿಂದ ತನಗೆ ಯಾವುದು ಬೇಕು ಅಂತ ಚಾಯ್ಸ್ ಮಾಡ್ತಾ ಕೂತ್ಕೊಂಡ್ಳು. ಚಾಯ್ಸ್ ಮಾಡಿರೋದ್ರಲ್ಲಿ ನಾನು ಸ್ಕಿಪ್ ಮಾಡಿದಾಗ ಬೇಜಾರು ಮಾಡಿಕೊಂಡ್ಳು. ಮತ್ತೆ ಮಾಡಿದೆ. ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಅಲ್ವಾ, ಎಲಾಸ್ಟಿಕ್ ಒಂದಿದ್ದರೆ ಆಯಿತು. ಈಸಿಯಾಗಿ ಅದು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ. ಇಷ್ಟೆಲ್ಲ ರೆಡಿ ಆಗಿದ್ವು ಫಸ್ಟ್. ಅದ್ರ ಜೊತೆಗೆ ಗ್ರೀನ್ ಕಲರ್ ಸೇರಿಸಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡಲಿಕ್ಕೆ ತುಂಬ ಪ್ರಿಟಿಯಾಗಿರುತ್ತೆ ಈ ಬೀಡ್ಸ್ಗಳು. ಎಲ್ಲ ಮಕ್ಕಳಿಗೆ, ಈಗಿನ ಜನ್ರೇಷನ್ ಮಕ್ಕಳಿಗೆ ಇಷ್ಟ ಆಗೋ ಬೀಡ್ಸ್ ಬ್ರೇಸ್ಲೈಟ್ ಇವು. ಅದಕ್ಕೋಸ್ಕರ ಮಾಡಿದೆ. ಈಗ ಎಲ್ಲ ಬ್ರೇಸ್ಲೈಟನ್ನು ಹಾಕ್ಕೊಂಡು ಪಕ್ಕದ ಮನೆಗೆ ಹೋಗಿದ್ದಾಳೆ, ಕಾಣುತ್ತೆ. ನಾನಿಲ್ಲಿ ವಿಡಿಯೋ ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ಈವ್ನಿಂಗ್ ಆಗ್ತಾ ಬರ್ತಾಯಿದ್ದ ಹಾಗೆ ನಾನು ಫಸ್ಟ್ ಎಂಬ್ರಾಯ್ಡ್ರಿ ಮಾಡಿರುವಂಥ ಬ್ಲೌಸ್ ಕಟ್ಟಿಂಗ್ಗೆ ಕೂತ್ಕೊಂಡಿದ್ದೀನಿ. ನನಗೆ ಬ್ರೆಡ್ತ್ ಮತ್ತು ಲೆಂತ್ ಎಷ್ಟು ಬೇಕು ಅಂತ ತೊಗೊಬಿಟ್ಟು ಕಟ್ಟಿಂಗನ್ನು ಮಾಡಿಕೊಂಡೆ. ಸೊ ಈ ರೀತಿಯಲ್ಲಿ ಕಟ್ಟಿಂಗ್ ಬರುತ್ತೆ. ನನಗೆ ನೀಟಾಗಿ ಕಟ್ಟಿಂಗ್ ಮುಗಿಸ್ಕೊಂಡು ರೆಡಿ ಮಾಡಿಕೊಂಡೆ. ಕಟ್ಟಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಯಾವಾಗೋ ಕಟ್ಟಿಂಗ್ ಮಾಡಿ ಯಾವಾಗೋ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದರೆ ಒಂದೊಂದು ಪಾರ್ಟ್ ಒಂದೊಂದು ಕಡೆಗೆ ಆಗಿ ಬೀಳುತ್ತೆ. ಆದರೂ ನಂದೆಲ್ಲ ಬ್ಲೌಸುಗಳು ಪೆಂಡಿಂಗ್ ಇದ್ದಾವೆ. ರೀಸನ್ ಅಂದರೆ ಎಂಬ್ರಾಯ್ಡ್ರಿ ಮೆಷಿನ್ ತಂದಿದ್ದೀನಿ. ಎಂಬ್ರಾಯ್ಡ್ರು ಮಾಡಿಕೊಂಡೇ ನಾನು ಬ್ಲೌಸನ್ನು ಹೊಲಿಬೇಕು ಅನ್ನೋ ನನ್ನ ಪ್ಲ್ಯಾನು. ಹಾಗಾಗಿ ಫ್ರಂಟ್ ಮತ್ತು ಬ್ಯಾಕನ್ನು ಸಪ್ರೇಟ್ ಮಾಡಿ ಕಟ್ ಮಾಡಿಕೊಂಡೆ. ಜೊತೆಗೆ ಫ್ರಂಟ್ ಆರ್ಮ್ ಹೋಲ್ ಹತ್ರ 1/2 ಇಂಚು ಒಳಗಡೆಯಿಂದ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ಯಾಕಂದರೆ ಸ್ಲೀವ್ಸ್ ರಿಂಕಲ್ ಬೀಳಬಾರ್ದು, ನೀಟಾಗಿ ಫಿಟ್ಟಿಂಗ್ ಬರಬೇಕು ಅಂಥೇಳಿ. ನೆಕ್ಸ್ಟ್ ಹಾಗೆ ಈವ್ನಿಂಗ್ ಆದ ತಕ್ಷಣ ಪಾನಿಪುರಿ ಬೇಕು ಅಂತ ಹೇಳಿದ್ಲು ಮಗಳು. ಪೂರಿಯನ್ನು ಫ್ರೈ ಮಾಡ್ತಾ ಕೂತ್ಕೊಂಡ್ವಿ. ತಾನು ಮಾಡ್ತೀನಿ ಅಂತ ಕೂತ್ಕೊಂಡ್ಲು. ಕರಿಯೋ ಎಣ್ಣೆ ಅಂತ ಹೇಳಿದ ಮೇಲೆ ಮಕ್ಕಳಿಗೆ ಸ್ವಲ್ಪ ಭಯನೇ ಆಗುತ್ತೆ, ಮಕ್ಕಳು ಇದ್ದ ಕಡೆ. ಬೇಡ ಅಂತ ಹೇಳ್ಕೊಂಡು ಮಾಡಿದೆ. ಆಮೇಲೆ ಫ್ಲೇಮೆಲ್ಲಾಗ ಸಣ್ಣ ಇಟ್ಕೊಂಡು ಪೂರಿಗಳೆಲ್ಲ ರೆಡಿ ಮಾಡಿದ್ವಿ. ಯಾಕಂತ ಹೇಳಿದರೆ ಈ ವಿಡಿಯೋ ಮತ್ತು ಪಾನಿಪುರಿ ವಿಡಿಯೋ ಮತ್ತೆ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಈಗಿನ ಮಕ್ಕಳಿಗೆ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ. ಜಂಕ್ ಫುಡ್ ವಿಷಯ ಬಂದಾಗ ಹೊರಗಡೆ ಹೋಗ್ತಾರೆ. ಹೊರಗಡೆಯಲ್ಲಿ ಎಷ್ಟು ದಿನದ್ದು ಆಯಿಲನ್ನು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ.
ಯಾಕೆ ಹೇಳಿದೆ ಅಂದರೆ ನಾವೀಗ ಒಂದು ಸರಿ ಕರೆದಿರೋ ಆಯಿಲು 24 ಅವರ್ ಒಳಗಡೆ ಅದು ರೀಯೂಸ್ ಮಾಡ್ಬೋದು. ಅದಕ್ಕಿಂತ ಮೇಲ್ಪಟ್ಟು ಅದನ್ನು ಯೂಸ್ ಮಾಡಿದ್ರೆ ವಿಷಕ್ಕೆ ಸಮ ಅಂತ ಹೇಳ್ತಾರೆ. ಸೊ ನಾನು ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ತೀನಿ. ಯಾಕೆಂತ ಕೇಳಿದರೆ ವೇಸ್ಟ್ ಆಗಬಾರ್ದು ಅಂತ ಹೇಳ್ಕೊಂಡು. ಅಂತೂ ಫೈನಲಿ ತಾನೇ 1-2 ಪೂರಿ ಫ್ರೈ ಮಾಡ್ತೀನಿ ಅಂತ ಹೇಳ್ಕೊಂಡು 4-5 ಪೂರಿ ಹಾಕಿ ಫ್ರೈ ಮಾಡಿದ್ಲು ವೀರಕ್ಕ. ಹಾಗೇ ಆಗಿದ್ಮೇಲೆ ದಹಿ ಪೂರಿ ಮಾಡೋಣ ಅಂತ ಹೇಳ್ಕೊಂಡು, ಪಾನಿ ಆಗಿದ್ರೆ ಅಷ್ಟೇನು ಟೇಸ್ಟ್ ಬರಲ್ಲ, ದಹಿ ಪೂರಿ ಮಾಡೋಣ ಅಂತ ಹೇಳ್ಕೊಂಡು ದಹಿ ಪೂರಿ ಮಾಡಲಿಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಉಳಿದೆ. ಹಾಗೆ ಅದೆಲ್ಲ ಪಾನಿಪುರಿ ತಿಂದ್ಕೊಂಡು ಮೊದಲಿಂದಲೂ ಅವಳು ಪೇಂಟಿಂಗ್ ಅವಳಿಗೆ ವಾಟರ್ ಪೇಂಟಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ದೆ. ಒಂದು ಕಡೆ ನಾನು ಪಿಕ್ಚರ್ ಡ್ರಾ ಅಷ್ಟೇ ಮಾಡಿದ್ದೆ, ಇನ್ನೊಂದು ಕಡೆ ಅವಳೇ ಡ್ರಾ ಮಾಡಿಕೊಂಡು ಪೇಂಟಿಂಗ್ ಮಾಡಲಿಕ್ಕೆ ಕೂತ್ಕೊಂಡ್ಳು. ಜಸ್ಟ್ ಓಲ್ಡ್ ಒಂದು ಕಲರ್ ಬಾಕ್ಸ್ ಇತ್ತು, ಉಳಿದವೆಲ್ಲ ಖಾಲಿಯಾಗಿತ್ತು. ಆ ಕಲರ್ ಬಾಕ್ಸ್ ತೊಗೊಂಡು ಕಲರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ತುಂಬ ಇಂಟ್ರೆಸ್ಟ್, ಕಲರಿಂಗ್ ಆಗಿರ್ಬೋದು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ತುಂಬ ಇಂಟ್ರೆಸ್ಟಿಂದ ಪಾರ್ಟಿಸಿಪೇಟ್ ಮಾಡ್ತಾಳೆ. ರೀಸನ್ ಅಂತ ಹೇಳಿದರೆ ಚಿಕ್ಕ ಇರುವಾಗಿಂದಲೂ ಹ್ಯಾಬಿಟ್ ಆಗಿಬಿಟ್ಟಿದೆ. ಸ್ಪೆಷಲಿ ಹೇಳಬೇಕು ಅಂತ ಹೇಳಿದರೆ ನನ್ನ ಮಗಳು ನನ್ನ ಹೆಮ್ಮೆ. ಯಾರು ಹೆತ್ತವರಿಗೆ ಹೆಗಣ ಮುದ್ದು ಅಂತಾರೆ. ಆಗಿದ್ದರೂ ಕೂಡ ನನ್ನ ಮಗಳು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್. ಅವಳದು ಇಂಟ್ರೆಸ್ಟಿಗೆ ತಕ್ಕ ಹಾಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಯಾಕಂತ ಹೇಳಿದರೆ ಅವ್ರು ಹೇಳ್ದಾಗೆ ಕುಡಿಲಿಕ್ಕೆ ಆಗತ್ತಾ ಅಲ್ವಾ. ಈಗ ಇಷ್ಟು ಸಣ್ಣ ಇರುವಾಗಲೇ ಎಲ್ಲದವಳು ಹೇಳ್ದಾಗ ಮಾಡಿಬಿಟ್ರೆ ಆಮೇಲೆ ಮುಂದೆ ಹೇಗೆ ಮಾಡ್ಬೋದು, ಸತಾಯಿಸ್ಬೋದು ಅಂತ ಒಂದು. ಆದರೂ ಈ ಥರ ಆ್ಯಕ್ಟಿವಿಟೀಸ್ ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆಲ್ಲ ಮಾಡಿಕೊಟ್ಟೆ. ಒಂದು ರೇಂಜಿಗೆ ನೀಟಾಗಿ ಡ್ರಾ ಮಾಡಿ ಪೇಂಟಿಂಗ್ ಮಾಡಿದ್ಲು. ಯಾಕಂದರೆ 5 ಇಯರ್ಸ್ ಏಜ್ ಮಗುದು, ಇಷ್ಟು ನೀಟಾಗಿ ಮಾಡ್ಬೋದು, ಅವಳ ಎಬಿಲಿಟಿ ಇದ್ದಷ್ಟು ಮಾಡಿದ್ದಾಳೆ. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಆಯಿತಾ. ಇನ್ನೊಂದು, ಮಕ್ಕಳು ಈಗಿನ ಕಾಲದಲ್ಲಿ TV ಫೋನ್ ಅಂತ ತುಂಬ ಎಂಗೇಜ್ ಇರ್ತಾರೆ. ಹಾಗಿರುವಾಗ ಇವಳು ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾಳೆ ಅಂತ ಹೇಳಿದರೆ ನಾನು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯನೇ. ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡ್ತೀನಿ. ಕೆಲವೊಂದು ಸಾರಿ ಮಕ್ಕಳು ಯಾರೋ ಇಲ್ಲದೆ ಇದ್ದಾಗ ತನ್ನ ಜೊತೆ ಆಟ ಆಡ್ಲಿಕ್ಕೆ ಬಾ ಅಂತಾಳೆ. ಅನಿವಾರ್ಯ ಬರಲಿಕ್ಕಾಗಲ್ಲ ಅಂದಾಗ ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡಿಬಿಡ್ತೀನಿ. ಹಾಗಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿದ್ದಾಳೆ. ಸೊ ಅದ ಹಾಗೆ ನಿನ್ನೆ ನಾನು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಡ್ರಾಯಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಕ್ರಯಾನ್ಸಿಂದ ಹಿಡಿದು ಶೇಡ್ಸ್ ಅವೆಲ್ಲ, ಡ್ರಾಯಿಂಗು, ಶೇಡ್ಸು, ಡ್ರಾ ಮಾಡೋದು ಹಾಗೆಲ್ಲದೂ ಹೇಳ್ಕೊಡ್ಬೇಕಾಗತ್ತೆ. ಅದ್ರ ಸಲುವಾಗಿ ಎಲ್ಲದೂ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಕ್ಲಾಸಸ್ಸು ನಾನು ಸ್ಟಾರ್ಟ್ ಮಾಡಿದಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೇ 6 ವರ್ಷದ ಬುದ್ಧಿ 100 ವರ್ಷದವರೆಗಂತೆ. ನಮ್ಮ ಕಡೆ ಎಷ್ಟು ಆಗುತ್ತೋ ಅಷ್ಟು ಎಫರ್ಟ್ ಹಾಕೋದು, ಅದರ ಫಲಾಫಲ ದೇವರ ಇಚ್ಛೆ. ಓಕೆ, ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಸೂನ್.